ಮಕ್ಕಳೇ, ರಿಲೇಶನ್ ಚಾಪ್ಟರ್ ಮೇಲೆ ಎಕ್ಸರ್ಸೈಸ್ 1.1 ಇಂದ 9ನೇ ಪ್ರಶ್ನೆ. ಇದು ಚೇತನ್ ಅನ್ನೋರು ಡೌಟ್ ಕೇಳಿದ್ರು, ಅವರಿಗೋಸ್ಕರ ಇದು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಬಹಳಷ್ಟು ಜನಕ್ಕೂ ಉಪಯೋಗ ಆಗಬಹುದು ಅಂತ ಅನ್ಕೊಂಡಿದ್ದೀನಿ. ಮೊದಲು ಪ್ರಶ್ನೆ ಓದೋಣ. ಶೋ ದಟ್ ಈಚ್ ಆಫ್ ದ ರಿಲೇಶನ್ ಆರ್ ಆನ್ ದ ಸೆಟ್. ನಾವಿವತ್ತು ಸೆಟ್ ಯಾವುದು ಅಂತ ನೋಡ್ಬೇಕು. ಸೆಟ್ ಎ. ಸೆಟ್ ಎ ನಲ್ಲಿ ಹೇಗಿದೆ? ಎಕ್ಸ್ ಬಿಲಾಂಗ್ಸ್ ಟು ಝೆಡ್. ಎಲ್ಲಾ ಎಕ್ಸ್ ಗಳು ಒಂದು ಇಂಟೀಜರ್ ಆಗಿರುತ್ತೆ. ಮತ್ತೆ ಎಕ್ಸ್ ಲೈಸ್ ಫ್ರಮ್ 0 to 12. ಅಂದ್ರೆ ಸೆಟ್ ಎ ನ ಎಲಿಮೆಂಟ್ ಗಳು 0 ಇಂದ ಹಿಡಿದು 12 ಇರುತ್ತೆ. ಯಾಕೆಂದ್ರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಇದೆ ಇಲ್ಲಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇರೋದ್ರಿಂದ 0 ಮತ್ತು 12 ಎರಡು ಈ ಸೆಟ್ ನಲ್ಲಿ ಇದೆ. ಮೊದಲು ಈ ಲೆಕ್ಕ ಮಾಡೋಣ. ಆರ್ ಎ ಕಮ ಬಿ ಹೇಗಿದೆ ಅಂದ್ರೆ ಆರ್ಡರ್ಡ್ ಪೇರ್. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಅ ಮಲ್ಟಿಪಲ್ ಆಫ್ 4 ಅಂತ ಹೇಳ್ತಾರೆ. ಇದನ್ನ ನಾವು ಈಕ್ವಿವ್ಯಾಲೆನ್ಸ್ ರಿಲೇಶನ್ ಅಂತ ತೋರಿಸ್ಬೇಕು. ಆಮೇಲೆ ಎರಡನೇ ಭಾಗಕ್ಕೆ ಹೋಗೋಣ. ಮೊದಲು ಈ ಭಾಗ ಮಾಡೋಣ. ಈಕ್ವಿವ್ಯಾಲೆನ್ಸ್ ರಿಲೇಶನ್ ಅನ್ನೋ ಪಾರ್ಟ್ ಮಾಡೋಣ. ರಿಫ್ಲೆಕ್ಸಿವಿಟಿ ಚೆಕ್ ಮಾಡೋಣ ಮೊದಲು. ಈಗ ರಿಫ್ಲೆಕ್ಸಿವಿಟಿ ಚೆಕ್ ಮಾಡ್ಬೇಕಂದ್ರೆ ಸೆಟ್ ಎ ನಲ್ಲಿರೋ ಪ್ರತಿ ಎಲಿಮೆಂಟ್ ಈ ರೀತಿ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಆದಾಗ ರಿಫ್ಲೆಕ್ಸಿವ್ ಆಗತ್ತಾ ಅಂತ ನೋಡ್ಬೇಕು. ಇವಾಗ ಒಂದು ಎ ಆರ್ಬಿಟ್ರರಿ ವ್ಯಾಲ್ಯೂ ಎ ತಗೊಳ್ಳೋಣ. ಎ ಬಿಲಾಂಗ್ಸ್ ಟು ಸೆಟ್ ಎ ಅಂತ. ಸೆಟ್ ಎ ಇಂದ ಒಂದು ಎಲಿಮೆಂಟ್ ತಗೊಂಡಿದ್ದೀನಿ. ಮಾಡ್ಯುಲಸ್ ಆಫ್ ಎ ಮೈನಸ್ ಎ ಯಾವುದೇ ಎಲಿಮೆಂಟ್ ನ ಅದರ ಜೊತೆಗೆ ಕಳೆದಾಗ ನಮ್ಗೆ ಬರೋ ಉತ್ತರ 0 ಆಗಿರತ್ತೆ. 0 4ರ ಮಲ್ಟಿಪಲ್ ಆಗಿದೆ. ಹಾಗಾಗಿ ಇವಾಗ ಏನರ್ಥ ಆಯ್ತು? ಎ ಕಾಮ ಎ ಬಿಲಾಂಗ್ಸ್ ಟು ರಿಲೇಶನ್. ಎ ಕಾಮ ಎ ರಿಲೇಶನ್ ಗೆ ಸೇರಿದೆ. ಎ ಕಾಮ ಎ ರಿಲೇಶನ್ ಅಲ್ಲಿ ಇದೆ ಅಂತಂದ್ರೆ ಅದು ಏನು? ಫಾರ್ ಆಲ್ ಎ ಬಿಲಾಂಗ್ಸ್ ಟು ಸೆಟ್ ಎ. ಸೆಟ್ ಎ ನ ಪ್ರತಿ ಎಲಿಮೆಂಟ್ಗೂ ಎ ಕಾಮ ಎ ಎಕ್ಸಿಸ್ಟ್ ಆಗತ್ತೆ. ಹಾಗಾಗಿ ಕೊಟ್ಟಿರೋ ರಿಲೇಶನ್ ರಿಫ್ಲೆಕ್ಸಿವ್ ಆಗತ್ತೆ. ಈಗ ಸಿಮೆಟ್ರಿ ಚೆಕ್ ಮಾಡೋಣ. ಸಿಮೆಟ್ರಿ ಚೆಕ್ ಮಾಡೋಣ ಅಂದ್ರೆ ನಾವು ಮೊದಲು ಸಿಮೆಟ್ರಿಕ್ ರಿಲೇಶನ್ ಮಾಡ್ಬೇಕಾದ್ರೆ ಏನಂತ ಮಾಡ್ಕೋಬೇಕು? ಲೆಟ್ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಫಸ್ಟ್ ಎ ಕಮ ಬಿ ಬಿಲಾಂಗ್ಸ್ ಟು ರಿಲೇಶನ್ ಅಂತ. ಅಂದ್ರೆ ಎ ಕಮ ಬಿ ರಿಲೇಶನ್ ಅಲ್ಲಿ ಇದ್ರೆ ನಾವು ಬಿ ಕಮ ಎ ಹುಡುಕ್ಬೇಕು. ಎ ಕಮ ಬಿ ರಿಲೇಶನ್ ಅಲ್ಲಿ ಇದ್ರೆ ಬಿ ಕಮ ಎ ಇದೆಯಾ ಅಂತ ನೋಡ್ಬೇಕು. ನಾವೀಗ ಎ ಕಮ ಬಿ ರಿಲೇಶನ್ ಅಲ್ಲಿ ಇದೆ ಅನ್ಕೊಂಡಿದೀವಿ. ಅಂದ್ರೆ ಏನರ್ಥ? ರಿಲೇಶನ್ ಹೇಗ್ ಡಿಫೈನ್ ಆಗಿದೆ? ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ರಿಲೇಶನ್ ಅಲ್ಲಿ ಇದೆ ಅಂದ್ರೆ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಅ ಮಲ್ಟಿಪಲ್ ಆಫ್ 4. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಅ ಮಲ್ಟಿಪಲ್ ಆಫ್ 4 ಅಂತ ಅರ್ಥ ಆಯ್ತು. ಯಾಕೆ? ಇದು ಆಲ್ರೆಡಿ ರಿಲೇಶನ್ ಇಲ್ಲಿ ಇದೆ ಅನ್ಕೊಂಡಿದ್ದಕ್ಕೆ ಇದು ನಿಜ ಆಗತ್ತೆ. ಹಂಗಾದಾಗ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 4 ಇಂಟು ಕೆ, 4k ಅಂತ ಆಗತ್ತೆ. ಕೆ ಇಲ್ಲಿ ಏನಾಗತ್ತೆ? ಇಲ್ಲಿ ಮಾಡ್ಯುಲಸ್ ಆಗಿರೋದ್ರಿಂದ ಇದು ಯಾವಾಗ್ಲೂ ಪಾಸಿಟಿವ್ ಆಗೇ ಇರುತ್ತೆ. ಕೆ ಬಿಲಾಂಗ್ಸ್ ಟು ಎನ್ ಅಥವಾ ನೀವು ಝೆಡ್ ಅಂತ ಸಹ ಬರೀಬಹುದು. ಆದ್ರೆ ಅದು ನ್ಯಾಚುರಲ್ ನಂಬರೇ ಆಗಿರುತ್ತೆ. ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ 4k ಅಂತ ಅಂದ್ರೆ ಮಲ್ಟಿಪಲ್ ಆಫ್ 4 ಅಂತ ಅರ್ಥ ಆಯ್ತು. ಈಗ ಮಾಡ್ಯುಲಸ್ ಆಫ್ ಮೈನಸ್ ಸೈನ್ ಕಾಮನ್ ತೆಗೆದ್ರೆ ಬಿ ಮೈನಸ್ ಎ ಇಸ್ ಈಕ್ವಲ್ ಟು 4k ನೇ ಆಗತ್ತೆ ಅಲ್ವಾ? ಯಾತಕ್ಕೆ ಅಂದ್ರೆ ನೋಡಿ, ಈಗ ಮಾಡ್ಯುಲಸ್ ಆಫ್ 2 2 ಆಯ್ತು. ಮಾಡ್ಯುಲಸ್ ಆಫ್ -2 ಸಹ 2 ಆಯ್ತು. ಹಾಗೆ ಮಾಡ್ಯುಲಸ್ ಆಫ್ ಎನಿ ನಂಬರ್ ಇಸ್ ಆ ನಂಬರ್ ಅದರದ್ದು ಪಾಸಿಟಿವ್ ವ್ಯಾಲ್ಯೂ ಬಂದಿರುತ್ತೆ. ಸೊ ಇದು ಮಲ್ಟಿಪಲ್ ಆಫ್ 4 ಆಯ್ತು. ಅಂದ್ರೆ ಮಾಡ್ಯುಲಸ್ ಆಫ್ ಬಿ ಮೈನಸ್ ಎ ಈಸ್ ಮಲ್ಟಿಪಲ್ ಆಫ್ 4 ಅಲ್ವಾ? ಹಂಗಂದ್ರೆ ಏನರ್ಥ ಆಯ್ತು? ಬಿ ಕಮ ಎ ಬಿಲಾಂಗ್ಸ್ ಟು ರಿಲೇಶನ್ ಆರ್. ಎ ಕಮ ಬಿ ರಿಲೇಶನ್ ಅಲ್ಲಿ ಇದೆ ಅಂತ ಅನ್ಕೊಂಡಿದ್ವಿ, ಅಸ್ಯೂಮ್ ಮಾಡ್ಕೊಂಡಿದ್ವಿ. ಬಿ ಕಮ ಎ ಸಹ ರಿಲೇಶನ್ ಅಲ್ಲಿ ಇದೆ. ಹಂಗಂದ್ಮೇಲೆ ಈ ರಿಲೇಶನ್ ಸಿಮೆಟ್ರಿಕ್ ಆಗತ್ತೆ. ಈಗ ಟ್ರಾನ್ಸಿಟಿವಿಟಿ ಚೆಕ್ ಮಾಡೋಣ. ಈಗ ಟ್ರಾನ್ಸಿಟಿವಿಟಿಗೆ ಮೊದಲು ನಾವು ಅಸ್ಯೂಮ್ ಮಾಡ್ಕೊಂತೀವಿ. ಏನಂತ? ಲೆಟ್ ಎ ಕಮ ಬಿ ಅಂಡ್ ಬಿ ಕಮ ಸಿ ಬಿಲಾಂಗ್ಸ್ ಟು ದ ರಿಲೇಶನ್ ಅಂತ. ನಾವು ಈ ಎರಡು ಆರ್ಡರ್ಡ್ ಪೇರ್ ಗಳು ರಿಲೇಶನ್ ಅಲ್ಲಿ ಇದ್ರೆ ಮಾತ್ರ ನಾವು 3ನೇ ಆರ್ಡರ್ಡ್ ಪೇರ್ ಹುಡುಕ್ಬೇಕು ಅಲ್ವಾ? ಅದಕ್ಕೆ ನಾವೇನ್ ಅನ್ಕೊಂಡಿದೀವಿ? ಇವೆರಡು ರಿಲೇಶನ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡಿದೀವಿ. ಈಗ ಎ ಕಮ ಬಿ ರಿಲೇಶನ್ ಅಲ್ಲಿ ಇದೆ ಮತ್ತು ಬಿ ಕಮ ಸಿ ಸಹ ರಿಲೇಶನ್ ಅಲ್ಲಿ ಇದೆ ಅಂತ ಅಂದ್ರೆ ಅದಕ್ಕೆ ಅರ್ಥ ಏನಾಗತ್ತೆ? ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4 ಅಂತ ಆಯ್ತು. ಅದೇ ರೀತಿ ಮಾಡ್ಯುಲಸ್ ಆಫ್ ಬಿ ಮೈನಸ್ ಸಿ ಸಹ ಮಲ್ಟಿಪಲ್ ಆಫ್ 4 ಅಂತ ಅರ್ಥ ಆಯ್ತು. ಹಂಗಂದ್ರೆ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 4 ಇಂಟು ಎಂ ಅಂತ ಅನ್ಕೊಳ್ಳೋಣ. ಮಲ್ಟಿಪಲ್ ಆಫ್ 4 ಅಲ್ವಾ? ಅದಕ್ಕೆ 4 ಇಂಟು ಎಂ. ಅದೇ ರೀತಿ ಮಾಡ್ಯುಲಸ್ ಆಫ್ ಬಿ ಮೈನಸ್ ಸಿ ನು 4 ಇಂಟು
n ಅಂತ ಅನ್ಕೊಳ್ಳೋಣ. ಬಟ್ m and n ಏನು ಅದನ್ನು ಬರಿಬೇಕು ನಾವು. m and n ನ್ಯಾಚುರಲ್ ನಂಬರ್ ಆಗಿರುತ್ತೆ, ಯಾಕೆಂದ್ರೆ ಇದು ಮಾಡ್ಯುಲಸ್ ತಗೊಂಡಿರೋದ್ರಿಂದ. ಸೊ ಈಗ ಮಾಡ್ಯುಲಸ್ ತೆಗೆದ್ರೆ ಏನಾಗತ್ತೆ, ಡಿಫರೆನ್ಸ್ ಆಫ್ a ಮೈನಸ್ ಬಿ ಪಾಸಿಟಿವ್ ಸಹ ಆಗಿರಬಹುದು, ನೆಗೆಟಿವ್ ಸಹ ಆಗಿರಬಹುದು. ಅದಕ್ಕೆ ನಾವು ಪ್ಲಸ್ ಆರ್ ಮೈನಸ್ 4m ಅಂತ ಬರ್ಕೊಂತೀವಿ. ಬಿ ಮೈನಸ್ ಸಿ ಏನ್ ಬರ್ಕೊಳ್ಳೋದು, ಪ್ಲಸ್ ಆರ್ ಮೈನಸ್ 4n ಅಂತ ಬರ್ಕೊಂತೀವಿ. ಮತ್ತೆ m and n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ಸ್. ಈಗ ನಾವು ಇವೆರಡನ್ನು ಆಡ್ ಮಾಡೋಣ. a ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ. ನಾನು ಯಾವೆರಡನ್ನು ಆಡ್ ಮಾಡಿದೆ, ಇದನ್ನ ಮತ್ತೆ ಇದನ್ನ ಆಡ್ ಮಾಡಿದೀನಿ. LHS ಆಡ್ ಮಾಡಿದೀನಿ. ಈಗ RHS ಪ್ಲಸ್ ಆರ್ ಮೈನಸ್ 4m ಪ್ಲಸ್ ಆರ್ ಮೈನಸ್ 4n ಆಯ್ತು. ಈಗ ನಾನು ಪ್ಲಸ್ ಆರ್ ಮೈನಸ್ 4 ಅನ್ನ ಕಾಮನ್ ತೆಗೆದ್ರೆ m ಪ್ಲಸ್ n ಉಳಿತು. m ಪ್ಲಸ್ n ಸಮ್ ಆಫ್ ಟೂ ನ್ಯಾಚುರಲ್ ನಂಬರ್ಸ್. ಎರಡು ನ್ಯಾಚುರಲ್ ನಂಬರ್ ಗಳನ್ನ ಕೂಡಿದಾಗ ನಮ್ಗೆ ಏನ್ ಬರುತ್ತೆ, ಇನ್ನೊಂದು ನ್ಯಾಚುರಲ್ ನಂಬರ್ ಬರುತ್ತೆ ಅಲ್ವಾ. ಪ್ಲಸ್ ಆರ್ ಮೈನಸ್ ಲ್ಯಾಂಬ್ಡಾ ಅಂತ ತಗೊಂತೀನಿ. ಲ್ಯಾಂಬ್ಡಾಸ್ ಒಂದು ಇಂಟೀಜರ್ ಆಗಿರುತ್ತೆ. ಅಂದ್ರೆ ಇವಾಗ ಇಲ್ಲಿ LHS ಅಲ್ಲಿ ಏನಾಯ್ತು, ಬಿ ಮತ್ತೆ ಬಿ ಕ್ಯಾನ್ಸಲ್ ಆಯ್ತಲ್ಲ. ಸೊ ನಮಗ್ ಬಂದಿದ್ದು a ಮೈನಸ್ ಸಿ. a ಮೈನಸ್ ಸಿ a ಮೈನಸ್ ಸಿ ಈಗ ಮಾಡ್ಯುಲಸ್ ತಗೊಂತೀನಿ. a ಮೈನಸ್ ಸಿ ಗೆ ಮಾಡ್ಯುಲಸ್ ತಗೊಂಡ ತಕ್ಷಣ ಇದು ಮೈನಸ್ ಇದ್ದಿದ್ದು ಪ್ಲಸ್ ಆಗೋಗತ್ತೆ. ಪ್ಲಸ್ 4 ಲ್ಯಾಂಬ್ಡಾ ಆಯ್ತು. ಅಂದ್ರೆ ಮಾಡ್ಯುಲಸ್ ಆಫ್ a ಮೈನಸ್ ಸಿ ಈಸ್ ಮಲ್ಟಿಪಲ್ ಆಫ್ 4 ಆಯ್ತು. ಅಂದ್ರೆ a c ಬಿಲಾಂಗ್ಸ್ ಟು ದ ರಿಲೇಷನ್. ನಾವ್ ಅನ್ಕೊಂಡಿದ್ದೇನು a b ಅಂಡ್ b c ರಿಲೇಷನ್ ಅಲ್ಲಿ ಇದೆ. ನಾವು a c ಹುಡುಕ್ಬೇಕಾಗಿತ್ತು. ನಮ್ಗೆ a c ಬಿಲಾಂಗ್ಸ್ ಟು ದ ರಿಲೇಷನ್ ಆಗಿದೆ. ಅಂದ್ರೆ ಕನ್ಕ್ಲೂಡ್ ಮಾಡೋಣ. a b and b c belongs to the relation and a c also belongs to the relation. ಹಾಗಾಗಿ ಇದು ಟ್ರಾನ್ಸಿಟಿವ್ ರಿಲೇಷನ್ ಆಗಿದೆ. ಇದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಮೂರು ಆಗಿರೋದ್ರಿಂದ ಗಿವನ್ ರಿಲೇಷನ್ ಈಸ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ನೋಡಿ, ಈಗ ಮೊದಲನೇ ಪ್ರಶ್ನೆ ಇದರದೆ. ಎರಡನೇ ಭಾಗ ಏನ್ ಹೇಳುತ್ತೆ, ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು 1 ಅಂತ. 1 ಗೆ ರಿಲೇಟ್ ಆಗಿರೋ ಎಲ್ಲಾ ಎಲಿಮೆಂಟ್ ಗಳನ್ನು ಕಂಡುಹಿಡಿಬೇಕು. ಯಾವ್ದ್ರಲ್ಲಿ, ಸೆಟ್ ಎ ನಲ್ಲಿ. ಅಂದ್ರೆ ನಮ್ ಆರ್ಡರ್ಡ್ ಪೇರ್ ಹೇಗಿರ್ಬೇಕು ಅಂತಂದ್ರೆ, ಒಂದ್ ಎಕ್ಸ್ ಅಂತ ತಗೊಳ್ಳೋಣ. ಎಕ್ಸ್ 1 ರೀತಿ ಇರ್ಬೇಕು. ಅಂದ್ರೆ ಇಲ್ಲಿ ನಾವ್ ಎಕ್ಸ್ ಏನು ಅಂತ ಕಂಡುಹಿಡಿಬೇಕು. ಎಕ್ಸ್ 1 ಅಂದ್ರೆ ಏನರ್ಥ, ಎಕ್ಸ್ 1 ಗೆ ರಿಲೇಟ್ ಆಗಿದೆ ಅಂತ. ಡೆಫಿನಿಷನ್ ಹೇಗಿದೆ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಇಸ್ ಮಲ್ಟಿಪಲ್ ಆಫ್ 4 ಅಲ್ವಾ. ಇವಾಗ ಮಲ್ಟಿಪಲ್ ಆಫ್ 4 ಏನು, ನಮ್ ಸೆಟ್ ನಮಗ್ ಗೊತ್ತಿದೆ. ಸೆಟ್ ಎ ಏನಿದೆ, 0 ಇಂದ 12 ಇದೆ. ಸೊ ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು ಮಲ್ಟಿಪಲ್ ಆಫ್ 4 ಗಳು ಯಾವ್ದು ಇದರಲ್ಲಿ, 0 1 ಮಲ್ಟಿಪಲ್ ಆಫ್ 4, 8 ಮತ್ತೆ 12 4 ಮಲ್ಟಿಪಲ್ ಗಳಿರೋದು ಈ ಸೆಟ್ ನಲ್ಲಿ. ಎಕ್ಸ್ ಮೈನಸ್ 1 ನಲ್ಲಿ 4, 8 ಮತ್ತೆ 12 ಆಯ್ತು. ಈಗ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0 ಕನ್ಸಿಡರ್ ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಆಯ್ತು. ಎಕ್ಸ್ 1 ಆಗಬಹುದು. ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 4 ಮಾಡಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು 5 ಆಯ್ತು. ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 8, ಹಂಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 9 ಆಯ್ತು. ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 12, ಎಕ್ಸ್ ಇಸ್ ಈಕ್ವಲ್ ಟು 13 ಆಯ್ತು. ಈಗ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 1, 5, 9, ಎಕ್ಸ್ ಇಸ್ ಈಕ್ವಲ್ ಟು 13. ಬಟ್ 13 ಸೆಟ್ ಎ ನಲ್ಲಿ ಇಲ್ವೇ ಇಲ್ಲ, ಡಸ್ ನಾಟ್ ಬಿಲಾಂಗ್ ಟು ಎ. ಹಂಗಾದಾಗ ಎಕ್ಸ್ ಯಾವ್ದಾಗಕ್ ಸಾಧ್ಯ, ಎಕ್ಸ್ ಇಸ್ ಈಕ್ವಲ್ ಟು 1, 5, 9 ಆಗಕ್ ಸಾಧ್ಯ. ಈ ಮೂರು ಎಲಿಮೆಂಟ್ ಗಳಿಗೆ 1 ರಿಲೇಟ್ ಆಗಿದೆ. ಅಂದ್ರೆ ಆರ್ಡರ್ಡ್ ಪೇರ್ ಗಳು ಹೇಗ್ ಬರುತ್ತಪ್ಪ ಅಂದ್ರೆ, ನೋಡಿ ಆರ್ಡರ್ಡ್ ಪೇರ್ ನೋಡಿ 1, 1 ಆಗಿರತ್ತೆ. ಮತ್ತೆ 5, 1, 9, 1 ಅಂದ್ರೆ ಅದೇ ರೀತಿ 1, 5 ಇರುತ್ತೆ, 1, 9 ಸಹ ಆಗಿರತ್ತೆ. 1 ರಿಲೇಟ್ ಆಗಿರೋ ಎಲಿಮೆಂಟ್ ಗಳಿದು. ಈಗ ನಾವು ಎರಡನೇ ಲೆಕ್ಕ ಮಾಡೋಣ. ರಿಲೇಷನ್ ಹೇಗ್ ಡಿಫೈನ್ ಆಗಿದೆ, ಸೆಟ್ ರಿಲೇಷನ್ ಆರ್ ಆರ್ಡರ್ಡ್ ಪೇರ್ಸ್ ಆರ್ ಲೈಕ್ a, b ಮತ್ತೆ a ಇಸ್ ಈಕ್ವಲ್ ಟು b ಅಂತ. ಅಂದ್ರೆ 1, 1, 2, 2, 3, ಆ ರೀತಿ ಬರುತ್ತೆ ಆರ್ಡರ್ಡ್ ಪೇರ್ ಗಳು. ಈಗ ಅದನ್ನ ನೋಡೋಣ. ರಿಲೇಷನ್ ಹೇಗೆ ಡಿಫೈನ್ ಆಗಿದೆ ಬರೆದ್ಬಿಡೋಣ. ರಿಲೇಷನ್ ಆರ್ a, b such that a is equal to b. ಈಗ ರಿಫ್ಲೆಕ್ಸಿವಿಟಿ ಚೆಕ್ ಮಾಡಬೇಕು. ರಿಫ್ಲೆಕ್ಸಿವಿಟಿ ಚೆಕ್ ಮಾಡೋದಂದ್ರೆ, ಲೆಟ್ ಎ ಬಿಲಾಂಗ್ ಟು ದ ಸೆಟ್ ಎ. ಒಂದು ಎಲಿಮೆಂಟ್ ಸೆಟ್ ಎ ನಲ್ಲಿ ಇದೆ. ಈಗ ನಾವು a, a ಹುಡುಕ್ಬೇಕು. a, a ರಿಲೇಷನ್ ಅಲ್ಲಿ ಇದೆಯಾ ಅಂತ. ಕನ್ಸಿಡರ್ a, a ಅಂದ್ರೆ ಏನರ್ಥ ಆಗುತ್ತೆ, a ಇಸ್ ಈಕ್ವಲ್ ಟು a. ಡೆಫಿನೆಟ್ಲಿ a ಗೆ ಸಮನಾಗಿದೆ. ಅಂದ್ರೆ a, a ಬಿಲಾಂಗ್ಸ್ ಟು ದ ರಿಲೇಷನ್. ನಾವಿಲ್ಲಿ ಯಾಕೆ a, a ತಗೊಂಡ್ವಿ, ನಮ್ ರಿಲೇಷನ್ ಆ ರೀತಿ ಡಿಫೈನ್ ಆಗಿದೆ. a ಇಸ್ ಈಕ್ವಲ್ ಟು b ಅಂತ ಆಗಿದೆ. ಅಂದ್ರೆ ಮೊದಲನೇ ಎಲಿಮೆಂಟ್ ಎರಡನೇ ಎಲಿಮೆಂಟ್ ಗೆ ಸಮನಾಗಿದೆ ಅಂತ. ಹಾಗಾಗಿ ನಾವಿಲ್ಲಿ ಅದ್ ರೀತಿ ತಗೊಂಡ್ವಿ. ಇವಾಗ ಹಂಗಂದ್ರೆ ಅರ್ಥ ಇದಕ್ಕೆ ರಿಫ್ಲೆಕ್ಸಿವ್ ಅಂತ ಆಯ್ತು.
ಸಿಮೆಟ್ರಿ ಚೆಕ್ ಮಾಡೋಣ. ಈಗ ಸಿಮೆಟ್ರಿನಲ್ಲೇನು ಲೆಟ್ ಎ ಕಮ ಬಿ ಬಿಲಾಂಗ್ಸ್ ಟು ರಿಲೇಷನ್. ಎ ಕಮ ಬಿ ರಿಲೇಷನ್ ಅಲ್ಲಿ ಇದೆ ಅಂತ ಅಸ್ಯೂಮ್ ಅನ್ಕೊಂಡಿದೀವಿ. ಎ ಕಮ ಬಿ ರಿಲೇಷನ್ ಅಲ್ಲಿ ಇದೆ ಅಂದ್ರೆ ಏನು? ಎ ಇಸ್ ಈಕ್ವಲ್ ಟು ಬಿ ಅಂತ ಅಲ್ವಾ ಅರ್ಥ? ರಿಲೇಷನ್ ಡಿಫೈನ್ ಆಗಿರೋ ಪ್ರಕಾರ ಎ ಇಸ್ ಈಕ್ವಲ್ ಟು ಬಿ ಅಂದ್ರೆ ಖಂಡಿತ ಬಿ ಇಸ್ ಈಕ್ವಲ್ ಟು ಎ ಕೂಡ ಹೌದು. ಬಿ ಇಸ್ ಈಕ್ವಲ್ ಟು ಎ ಅಂದ್ರೆ ಏನರ್ಥ? ಎ ಕಮ ಬಿ ಬಿಲಾಂಗ್ಸ್ ಟು ದ ರಿಲೇಷನ್. ಎ ಕಮ ಬಿ ರಿಲೇಷನ್ ಅಲ್ಲಿ ಇದೆ, ಬಿ ಕಮ ಎ ಸಹ ರಿಲೇಷನ್ ಅಲ್ಲಿ ಇದೆ. ಹಂಗಂದ್ರೆ ಏನರ್ಥ? ರಿಲೇಷನ್ ಸಿಮೆಟ್ರಿಕ್ ಆಯ್ತು. ಈಗ ಟ್ರಾನ್ಸಿಟಿವಿಟಿ ನೋಡೋಣ. ಟ್ರಾನ್ಸಿಟಿವಿಟಿನಲ್ಲಿ ಮತ್ತದೇ ರೀತಿ ಲೆಟ್ ಎ ಕಮ ಬಿ, ಮೊದಲು ಎರಡು ಆರ್ಡರ್ಡ್ ಪೇರ್ ಇದೆ ಅನ್ಕೊಂತೀವಲ್ವಾ? ಎ ಕಮ ಬಿ ಮತ್ತೆ ಬಿ ಕಮ ಸಿ ರಿಲೇಷನ್ ಅಲ್ಲಿ ಇದೆ. ಎ ಕಮ ಬಿ ರಿಲೇಷನ್ ಅಲ್ಲಿ ಇದೆ ಅಂದ್ರೆ ಅರ್ಥ ಅಂಡ್ ಬಿ ಕಮ ಸಿ ರಿಲೇಷನ್ ಅಲ್ಲಿ ಇದೆ ಅಂದ್ರೆ ಅರ್ಥ. ಎ ಕಮ ಬಿ ರಿಲೇಷನ್ ಅಲ್ಲಿ ಇದೆ ಅಂದ್ರೆ ಏನು? ಎ ಇಸ್ ಈಕ್ವಲ್ ಟು ಬಿ ಅಂತ ಅರ್ಥ. ಬಿ ಕಮ ಸಿ ರಿಲೇಷನ್ ಅಲ್ಲಿ ಇದೆ ಅಂದ್ರೆ ಬಿ ಇಸ್ ಈಕ್ವಲ್ ಟು ಸಿ ಅಂತ ಅರ್ಥ. ನೋಡಿ, ಎ ಇಸ್ ಈಕ್ವಲ್ ಟು ಬಿ, ಬಿ ಇಸ್ ಈಕ್ವಲ್ ಟು ಸಿ ಅಂದ್ರೆ ಏನು? ಎ ಇಸ್ ಈಕ್ವಲ್ ಟು ಬಿ ಇಸ್ ಈಕ್ವಲ್ ಟು ಸಿ ಅಂದ್ರೆ ಎ ಇಸ್ ಈಕ್ವಲ್ ಟು ಸಿ. ಎ ಇಸ್ ಈಕ್ವಲ್ ಟು ಸಿ ಇದೆ ಅಂತ ತಕ್ಷಣ ಅರ್ಥ ಮಾಡ್ಕೋಬೇಕು. ಎ ಕಮ ಸಿ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್. ಈಗ ಎ ಕಮ ಬಿ ಬಿ ಕಮ ಸಿ ರಿಲೇಷನ್ ಅಲ್ಲಿ ಇದೆ ಅಂತ ಅನ್ಕೊಂಡಿದ್ವಿ, ಅಸ್ಯೂಮ್ ಮಾಡ್ಕೊಂಡ್ವಿ. ಆಮೇಲೆ ನಮಗ್ ಬಂತು ಎ ಕಮ ಸಿ ಸಹ ರಿಲೇಷನ್ ಅಲ್ಲಿ ಇದೆ ಅಂತ. ಹಂಗಂದ ತಕ್ಷಣ ಇದು ಟ್ರಾನ್ಸಿಟಿವ್ ರಿಲೇಷನ್ ಆಯ್ತು. ನಮಗ್ ಕೊಟ್ಟಿರೋ ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗಿರೋದ್ರಿಂದ ದಿಸ್ ರಿಲೇಷನ್ ಇಸ್ ಅನ್ ಈಕ್ವಿವ್ಯಾಲೆನ್ಸ್ ರಿಲೇಷನ್. ಈಗ ಇದ್ರ ಎರಡನೇ ಭಾಗ ನೋಡೋಣ. ಏನು? ಫೈಂಡ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು 1. ಇಲ್ಲಿ ನೋಡಿ, ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು 1 ಅಂದ್ರೆ ಎಕ್ಸ್ ಕಮ 1 ರಿಲೇಷನ್ ಅಲ್ಲಿ ಇರ್ಬೇಕು ಅಂತ ಅರ್ಥ. ಎಕ್ಸ್ ಕಮ 1 ರಿಲೇಷನ್ ಅಲ್ಲಿ ಇದೆ. ಈ ಎಲಿಮೆಂಟ್ ಯಾವುದು ಅಂತ ರಿಲೇಷನ್ ಹೇಗ್ ಡಿಫೈನ್ ಆಗಿದೆ? ಫಸ್ಟ್ ಎಲಿಮೆಂಟ್ ಇಸ್ ಈಕ್ವಲ್ ಟು ಸೆಕೆಂಡ್ ಎಲಿಮೆಂಟ್ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದ್ರೆ ಅರ್ಥ ಇಟ್ ಇಸ್ 1 ಕಮ 1 ಅಂತ. ಅಂದ್ರೆ 1 ಮಾತ್ರ 1 ಗೆ ರಿಲೇಟ್ ಆಗಿರೋದು. ಈ ಕೇಸ್ ನಲ್ಲಿ 1 is ರಿಲೇಟೆಡ್ ಟು 1 ಮಾತ್ರ ಈ 1 ಗೆ ರಿಲೇಟ್ ಆಗಿದೆ. ಯಾಕೆಂದ್ರೆ 2 ಇಸ್, ಇವಾಗ ನಾವು ಇನ್ನೊಂದು ಯಾವ್ದಾದ್ರು ಆರ್ಡರ್ಡ್ ಪೇರ್ 2 ಕಮ 1 ಅಂತ ಬರೆದ್ರೆ ಖಂಡಿತ ಈ ರಿಲೇಷನ್ ಅಲ್ಲಿ ಇಲ್ಲ. ಯಾಕೆ? 2 is not equal to 1. ಹಾಗಾಗಿ ಈ ರಿಲೇಷನ್ ಅಲ್ಲಿ 1 ಕಮ 1 ಮಾತ್ರ ಇದೆ. ಅದು 1 ಗೆ ರಿಲೇಟ್ ಆಗಿರೋ ಒಂದೇ ಒಂದು ಎಲಿಮೆಂಟ್ 1 ಆಗಿದೆ.